ಬನ್ನಿ ಈಗ ತರಕಾರಿ ಸಾಂಬಾರು ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಕುಕ್ಕರ್ಗೆ ಬೇಳೆ ಹಾಕೋತಾಯಿದ್ದೀನಿ, ತೊಗರಿಬೇಳೆ. 4ರಿಂದ 5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕು ನೋಡಿ ಮಾಡ್ಕೊಳ್ಳಿ. ನೋಡಿ ಬೇಳೆ ಹಾಕಿದ್ದೀನಿ. ಈಗ ಇದಕ್ಕೆ ನೋಡಿ, ಇದಕ್ಕೆ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ನಿಮ್ಮದು ಸಾಂಬಾರು ಎಷ್ಟು ಮಾಡ್ಕೊತಿದ್ರೆ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಸೈಜು, ಈ ಸೈಜ್ದು ಒಂದು 7ರಿಂದ 8 ಹಾಕ್ಕೊಂಡಿದ್ದೀನಿ. ಈ ಥರ ಚಿಕ್ಕದಿತ್ತು, 7ರಿಂದ 8 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ ಹಾಕ್ಕೊತೀನಿ. ನೋಡಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇಷ್ಟೇ. ಇದಕ್ಕೆ ನೀರು ಹಾಕಿ ಕುಕ್ಕರ್ ಬೇಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಬೇಳೆ ಬೇಯಿಸೋದಕ್ಕೆ ಎಷ್ಟು ಬೇಕು ನೀರು ನೋಡಿ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಬೇಳೆ ಬೇಯಕ್ಕೆ ಇಟ್ಕೊಳ್ತಾಯಿದ್ದೀನಿ. ಇದು ಒಂದು 3ರಿಂದ 4 ವಿಷಲ್ ಬರಲಿ. ಇದು ಚೆನ್ನಾಗಾಗುತ್ತೆ, ಬೇಳೆ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಬಾಣಲೆಯಲ್ಲಿ ತರಕಾರಿನ ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ನಾನು ತರಕಾರಿನ ಬೇಳೆ ಜೊತೆ ಹಾಕೋದಿಲ್ಲ, ನುಣ್ಣಗೆ ಬೆಂದೋಗ್ಬಿಡುತ್ತೆ ಅಂತ ಸಪ್ರೇಟಾಗಿ ಸ್ವಲ್ಪ ಒಂದು ಕುದಿಸ್ಬಿಟ್ಟು ಆಮೇಲೆ ಸಾಂಬಾರಿಗೆ ಹಾಕ್ತೀನಿ. ನಾನಿಲ್ಲಿ ಕ್ಯಾರೆಟು ಬೀನ್ಸು 2 ತೊಗೊಂಡಿದ್ದೀನಿ. ನೀವು ಬೇಕಾದರೆ ಆಲೂಗಡ್ಡೆ ಮತ್ತು ಗೆಡ್ಡೆಕೋಸೆಲ್ಲ ತೊಗೊಳ್ಳಿ, ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಳಿ. ನಾನು 2 ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಕುದಿಸ್ಕೊತೀನಿ, ಇನ್ನು ಅರ್ಧ ಸಾಂಬಾರು ಕುದಿಸ್ಕೊತೀನಿ. ನೋಡಿ ತರಕಾರಿಗೆ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. 1-2 ನಿಮಿಷ ಒಂದು ಅರ್ಧ ಕುದೀಲಿ. ಅಷ್ಟರೊಳಗೆ ನಾವು ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ, ಖಾರ ಅಥವಾ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಸಾಂಬಾರಿಗೆ ಖಾರಕ್ಕೆ ನೋಡಿ ಕಾಯಿ ತುರಿ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪನೇ ತೊಗೊಂಡಿದ್ದೀನಿ. ಆನಂತರ ಇದಕ್ಕೆ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಸ್ಪೂನು. ಹಾಗೆಯೇ MTRದು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇಷ್ಟೇ, ಮಸಾಲೆ ಜಾಸ್ತಿ ಹಾಕಲ್ಲ ಸಾಂಬಾರಿಗೆ ನಾನು. ಈಗ ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಒಂದು ಸ್ವಲ್ಪ 1.5 ಸ್ಪೂನ್ ಹಾಕಿದ್ದೀನಿ. ಇದು ಖಾರದ್ದು. ಇದು ಬಂದು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತಾರಲ್ಲ ಅದರದ್ದು. ಇದು ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ. ಇದು ಕಲರ್ಗೆ, ಇದು ಖಾರಕ್ಕೆ, 2 ಸ್ವಲ್ಪ ಹಾಕ್ತೀನಿ ನಾನು ಯಾವಾಗಲೂ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಹಾಕ್ತೀನಿ. ಇಷ್ಟೇ. ಇದನ್ನು ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ನೈಸಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಳ್ಳೆ ಗಮ್ಮಂತ ಇದೆ ಖಾರ. ಈಗ ಬರ್ರಿ ನೆಕ್ಸ್ಟ್ ಏನು ಮಾಡೋದು ನೋಡ್ಕೊಳ್ಳೋಣ. ನೋಡಿ ಈಗ ತರಕಾರಿ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಿದೆ. ಈಗ ಇದನ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸಾಕು, ಇಷ್ಟು ಥರ ಅರ್ಧ ಬೆಂದಿದ್ರೆ ಸಾಕು, ಅರ್ಧ ಮುಕ್ಕಾಲು ಭಾಗ. ನೋಡಿ ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ನೈಸಾಗಿ. ಈ ಥರ ಕಟ್ಟೆಲ್ಲ ತೆಕೊಂಡ್ಬಿಡ್ಬೇಕು. ತೆಗೆದು ಇದನ್ನು ಏನಂತೀರ ನೀವು, ಮಸ್ಕೋಬೇಕು ಬೇಳೆ ಎಲ್ಲ ನೈಸಾಗಿ. ಈ ಥರ ಕಟ್ಟೆಲ್ಲ ತೆಕ್ಕೋಬೇಕು, ಇಲ್ಲಾಂದರೆ ಬೇಳೆ ನೈಸ್ ಮಾಡೋಕ್ಕಾಗಲ್ಲ. ಈ ಥರ ತೆಕ್ಕೊಂಡು ಚೆನ್ನಾಗಿ ಕಟ್ಟಿಗೆ ಬರುತ್ತಲ್ಲ ಅದರಲ್ಲಾರು ಅಂದ್ಕೋಬೋದು, ಕೋಲ್ ಬರುತ್ತಲ್ಲ ಅದರಲ್ಲಿ, ಅಥವಾ ಸೌಟಲ್ಲೇ ಈ ಥರನಾರು ಅಂದ್ಕೋಬೋದು. ನೋಡಿ ಈ ಥರ ಗುಂಡು ಬರುತ್ತಲ್ಲ, ಗುಂಡಲ್ಲಾದರೂ ಈ ಥರ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಇದನ್ನು ನಾವು ಮಸಿಯೋ ಕಟ್ಟಿಗೆ ಅಂತ ಹೇಳ್ತೀವಿ. ಈ ಥರ ನೀಟಾಗಿ ಮಸ್ಕೋಬೇಕಿಲ್ಲ. ಈಗ ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಆಗಲೇ ಮಿಕ್ಸಿ ಹಾಕ್ಕೊಂಡಿರೋಂಥ ಖಾರ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ನೋಡಿ. ಈಗ ಇದಕ್ಕೆ ಖಾರ ಹಾಕಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಹಾಗೆಯೇ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಆಪ್ಷನಲ್ ಅಂತ ಹೇಳಲ್ಲ, ಯಾಕಂದರೆ ತರಕಾರಿ ಈ ಥರ ಸಾಂಬಾರಿಗೆ ಹುಣಸೆಹಣ್ಣು ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೋತಾ ಇದ್ದೀನಿ. ಕೈಯಲ್ತಲೇ ಹಾಕ್ತಾಯಿದ್ದೀನಿ ನಾನು. ನೋಡಿ ಆಗಲೇ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಹಾಕಿದ್ದೀವಿ. ಈಗ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಷ್ಟೇ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಕೊಂಡ್ಬಿಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ದು. ಈಗ ಇದನ್ನು ಸ್ಟವ್ ಮೇಲೆ ಕುದಿಯೋದಕ್ಕೆ ಇಟ್ಕೊತೀನಿ. ಆಮೇಲೆ ಮತ್ತೆ ಗಟ್ಟಿಗೆ ಆಗುತ್ತೆ ಇದು ಆರಿದ್ರ ಮೇಲೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಸಾಂಬಾರು. ಆರ್ತಾ ತೆಳ್ಳಗಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕಿದು. ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಇಟ್ಬಿಡೋಣ.
ಮಾಡಿ ಇಡೋಣ, ಉಕ್ಕುತ್ತೆ ಇದು ಸಾಂಬಾರು. ಅಷ್ಟೇ, ಇದಕ್ಕೆ ಹಾಕೋದೆಲ್ಲ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದ್ಬಿಟ್ರೆ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಸಾಂಬಾರು ಕುದೀತಾ ಇದೆ. ಈಗ ತರಕಾರಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಕಲರ್ ಮಾತ್ರ ಸೂಪರಾಗಿ ಬಂದಿದೆ. ಅನ್ನ, ಇಡ್ಲಿ, ಎಲ್ಲದಕ್ಕೂ, ಮುದ್ದೆಗೆ ಎಲ್ಲದಕ್ಕೂ ಬರುತ್ತೆ. ತರಕಾರಿ ಸಾಂಬಾರು ಯಾರಿಗೆ ಬರಲ್ಲ, ಎಲ್ಲರಿಗೂ ಬರುತ್ತೆ. ಏನಂದರೆ ಹೊಸದಾಗಿ ಕಲಿತಾ ಇರೋರು ಕಲಿತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದು ನಾನು ಮಾಡೋ ವಿಧಾನದಲ್ಲಿ ತೋರಿಸಿದ್ದೀನಿ. ಬೇರೆಯವರೆಲ್ಲರೂ ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನಾನು ಮಾಡೋ ವಿಧಾನದಲ್ಲಿ ತೋರಿಸಿದ್ದೀನಿ. ಇದು ನೈಟ್ ಊಟಕ್ಕೆ ಮತ್ತು ಬೆಳಗ್ಗೆ ಇಡ್ಲಿಗೆ ಎರಡಕ್ಕೂ ಸೇರಿಸಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಏನು ಇಷ್ಟೊಂದು ಸಾಂಬಾರು ಮಾಡಿದ್ದೀರಾ ಅಂತ ಅಂದ್ಕೋಬೇಡಿ. ಈ ಥರ ಚೆನ್ನಾಗಿ ಕುದಿಬೇಕು ಇದು. ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಕೆಳಗೆ ಇಳಿಸ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ನೋಡಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಬೇಕು ಸ್ವಲ್ಪ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದೇ ಒಂದು ಚಿಕ್ಕ ಸೈಜು ಒಂದು ಈರುಳ್ಳಿ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ 2 ಒಣಮೆಣಸಿನಕಾಯಿನ ಮುಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸಾಂಬಾರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೊನೆಯಲ್ಲಿ ಒಗ್ಗರಣೆ ಹಾಕೋದ್ರಲ್ಲೇ ಮಜಾ ಇರೋದು. ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ನಾನು ಎಲ್ಲ ಥರ ಸಾಂಬಾರುಗಳಿಗೂ ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಹಿಂಗೆ ಹಾಕೋದ್ರಿಂದ ಚೆನ್ನಾಗಿ ಅರೋಮಾನು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಹಾಕ್ತೀನಿ. ಇದಾಗಿದೆ, ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಈಗ ನೋಡಿ ತರಕಾರಿ ಸಾಂಬಾರು ರೆಡಿಯಾಗಿದೆ.